ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಒಣ್ಣಿರಲು ಇಚ್ಛೆ ಅರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ. ನಿಜ ಅಲ್ವಾ ಫ್ರೆಂಡ್ಸ್? ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ವಂತ ಮನೆ ಕಟ್ಟಬೇಕು, ಆ ಸ್ವಂತ ಸೂರಿನ ಕೆಳಗಡೆ ಬೆಚ್ಚನೆ ಬದುಕನ್ನು ಕಟ್ಕೋಬೇಕು ಅನ್ನೋದು ಅವರ ಜೀವನದ ದೊಡ್ಡ ಕನಸಾಗಿರುತ್ತೆ. ಈ ರೀತಿಯ ಕನಸನ್ನು ಈಡೇರಿಸ್ಕೊಳ್ಳುವಂತಹ ಒಂದು ದಿವ್ಯ ಸಾನ್ನಿಧ್ಯನ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನಾವಿವತ್ತು ಹೋಗ್ತಾ ಇರೋದು ಶ್ರೀ ಭೂವರನಾಥ ಸ್ವಾಮಿ ದೇವಾಲಯ, ಮಂಡ್ಯ ಜಿಲ್ಲೆ, ಕಲ್ಲಾಳ. ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕವಿಚೇತನ್ ಬ್ಲಾಗ್ನ ವಿಸಿಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಕವಿತಾ. ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ 155 ಕಿಲೋಮೀಟರ್ ಆದರೆ ತುಮಕೂರಿಂದ 134 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ 45 ಕಿಲೋಮೀಟರ್ಸ್ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಇಲ್ಲಿ ಬಗೆಹರಿಯುತ್ತೆ ಮತ್ತು ಸ್ವಂತ ಮನೆ ಕಟ್ಟೋ ಕನಸು ಕೂಡ ಈಡೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಇಷ್ಟು ಹೇಳ್ತಾ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಹತ್ರ ಇರೋ ಅಂಗಡಿಗಳು. ಇಲ್ಲಿ ದೇವಸ್ಥಾನದಲ್ಲಿ ಮೃತ್ತಿಕೆ ಮತ್ತು ಇಟ್ಟಿಗೆ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಇಟ್ಟಿಗೆ ಪೂಜೆ ಮಾಡೋರು ಸ್ವಂತ ಮನೆ ಕಟ್ಟಿಸ್ಬೇಕು ಅಂತ ಇಲ್ಲಿ 2 ಇಟ್ಟಿಗೆನ ತೊಗೊಂಡು ಹೋಗ್ತಾರೆ. ದೇವಸ್ಥಾನದಲ್ಲಿ ಈ ಇಟ್ಟಿಗೆಗಳನ್ನ ಪೂಜೆ ಮಾಡಿಕೊಡ್ತಾರೆ. ಮೃತ್ತಿಕಾ ಪೂಜೆ ಮಾಡಿಸೋರು ದೇವಸ್ಥಾನದ ಹಿಂಭಾಗದಲ್ಲಿ ಬಲಭಾಗದಲ್ಲಿ ಮಣ್ಣನ್ನು ಅವರೇ ಹಾಕಿದ್ದಾರೆ. ಅಲ್ಲಿ 3 ಹಿಡಿ ಮಣ್ಣನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ಮೃತ್ತಿಕಾ ಮತ್ತು ಇಟ್ಟಿಗೆ ಪೂಜೆಗೆ ದೇವಸ್ಥಾನದಲ್ಲಿ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪುರೋಹಿತರು ಇಲ್ಲಿ ಸಾಮೂಹಿಕವಾಗಿ ಎಲ್ಲರೂ ತಗೊಂಬಂದಿರೋ ಮೃತ್ತಿಕಾ ಮತ್ತು ಇಟ್ಟಿಗೆಯನ್ನು ಪೂಜೆ ಮಾಡಿ ಸಂಕಲ್ಪ ಮಾಡಿ ತಮ್ಮ ತಮ್ಮ ಬಯಕೆಗಳನ್ನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಬನಿ ಸ ಬಾನಿ ಮ ಬನಿ ರೇ ಮ ಬನಿ ಬ ಮರಿ ರೇ. ಪೂಜೆ ಏನು ರಾಘವೇಂದ್ರಾಯ ಸತ್ಯ ಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೊಡ್ತೀರಾ ಆಮೇಲೆ ಕೊಡಮ್ಮ ನೋಡಲಿ. ತುಂಬ ಚೆನ್ನಾಗಿ ನಾವು ದೇವಸ್ಥಾನನ ರೀಚ್ ಆದಾಗ ಟೈಮ್ ಬಂದು 8:15 ಆಗಿತ್ತು. ಅಲ್ಲೇ ಇದ್ದಿದ್ದ ಅಂಕಲು ನಮಗೆ ದೇವಸ್ಥಾನದ ಬಗ್ಗೆ ಮತ್ತು ಅಲ್ಲಿನ ಪೂಜೆಯ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟರು. ಅವರು ಮೋಕ್ಷನ ನೋಡಿ ಮಾತಾಡಿಸ್ತಾ ಹಾಡು ಹೇಳು ಅಂತ ಕೇಳಿದಾಗ ಮೋಕ್ಷ ಹೇಳಿದ ಹಾಡಿಗೆ ಬಹಳ ಖುಷಿಪಟ್ಟರು. ಪುರೋಹಿತರು ಕೂಡ ಮೋಕ್ಷನ ನೋಡಿ ಅವ್ನ ಹಾಡನ್ನು ಕೇಳಿ ಅವನಿಗೆ ಆಶೀರ್ವಾದ ಮಾಡಿದ್ರು. ಈಗ ನೀವೇನು ನೋಡಿದ್ರಿ, ಅದು ಪುರೋಹಿತರು ಅವನಿಗೆ ಹೇಳಿದ್ದು. ಮಗುಗೆ ಪುರೋಹಿತರ ಆಶೀರ್ವಾದ ಸಿಕ್ಕಿದ್ದು ನಮಗೆ ಬಹಳ ಖುಷಿ ಆಯಿತು. ನಾವು ಕೂಡ ಅವರ ಆಶೀರ್ವಾದ ಪಡ್ಕೊಳ್ತಾ ದೇವಸ್ಥಾನದ ಮುಂಭಾಗದಲ್ಲೇ ಇರುವಂಥ ಶ್ರೀದೇವಿ ಭೂದೇವಿ ಸಮೇತರಾಗಿ ಶ್ರೀನಿವಾಸ ದೇವರ ದರ್ಶನ ಮಾಡ್ಕೊಳ್ತಾ ಒಳಗಡೆ ವರನಾಥ ಸ್ವಾಮಿ ದೇವರ ದರ್ಶನ ಪಡೆಯೋಣ ಅಂತ ಕೂಡ ಹೋಗ್ತಾ ಇದ್ದೀವಿ. ಸುಮಾರು 18 ಅಡಿ ಎತ್ತರವಾಗಿರುವಂತಹ ಭೂವರಹ ಸ್ವಾಮಿ ದೇವರನ್ನು ನೋಡೋದೇ ಕಣ್ಣಿಗೆ ಹಬ್ಬ. ಯಾವುದೇ ದಿವ್ಯ ಕ್ಷೇತ್ರಕ್ಕೆ ಹೋಗಬೇಕು, ಭಗವಂತನ ಸಾನ್ನಿಧ್ಯನ ನೋಡಬೇಕು ಅನ್ನೋದು ಅವರ ಇಚ್ಛೆನೇ ಅನ್ನೋದು ನನ್ನ ನಂಬಿಕೆ. ಭಗವಂತನ ಇಚ್ಛೆ ಇಲ್ಲದೆ ಯಾವುದೂ ನಡೆಯಲ್ಲ ಅನ್ನೋದು ನನ್ನ ನಂಬಿಕೆ ಫ್ರೆಂಡ್ಸ್. ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಇನ್ನೂ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತು ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಫ್ರೆಂಡ್ಸ್. ಇನ್ನು ದೇವಸ್ಥಾನದಲ್ಲಿ 3 ಟೈಮ್ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಮೃತ್ತಿಕೆ ಮತ್ತು ಇಟ್ಟಿಗೆ ಪೂಜೆ ನಡೆಯೋದು ಟೈಮಿಂಗ್ಸ್ ಬಂದು 10 o'clock ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ನಾವು ಹೋದಾಗ 8:15 ಆಗಿತ್ತು. ಸೊ ಈ ಪೂಜೆ ಮಾಡಿಸೋಣ ಅಂತ ನಾವು 10 o'clockವರೆಗೂ ದೇವಸ್ಥಾನದಲ್ಲೇ ಕಾಯ್ದ್ವಿ. ದೇವಸ್ಥಾನದಲ್ಲಿ ಕಾಯ್ದಿದ್ದು ದೇವರ ದರ್ಶನ
ಮಾಡಿದ್ದೆಲ್ಲ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಇನ್ನು ಟೈಮ್ 10 ಆದಮೇಲೆ ದೇವಸ್ಥಾನದಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಮೃತ್ತಿಕೆ ಮತ್ತು ಇಟ್ಟಿಗೆ ಪೂಜೆಗೆ ದೇವಸ್ಥಾನದಲ್ಲಿ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ತೊಗೊಂಬಂದಿರೋ ಮೃತ್ತಿಕೆ ಮತ್ತು ಇಟ್ಟಿಗೆನ ಸಾಮೂಹಿಕವಾಗಿ ಪುರೋಹಿತರು ಸಂಕಲ್ಪ ಮಾಡಿ ಪೂಜೆ ಮಾಡಿಕೊಡ್ತಾರೆ. ಪೂಜೆ ಎಲ್ಲ ಆದ ನಂತರ ನಾವು ತಂದಂಥ ಮೃತ್ತಿಕೆ ಮತ್ತು ಇಟ್ಟಿಗೆನ ದೇವಸ್ಥಾನದ ಸುತ್ತ 11 ಬಾರಿ ಪ್ರದಕ್ಷಿಣೆ ಬಂದು ಒಂದು ಇಟ್ಟಿಗೆನ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಅದರ ಮೇಲೆ ಕಲ್ಲನ್ನು ಜೋಡಿಸಿ ಬರಬೇಕು. ಸುಮಾರು ಜನ ಈ ರೀತಿ ಇಟ್ಟಿಗೆ ಇಟ್ಟು ಕಲ್ಲನ್ನು ಜೋಡಿಸಿ ಹೋಗಿರೋದನ್ನು ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇನ್ನೊಂದು ಇಟ್ಟಿಗೆನ ತೊಗೊಂಬಂದು ಮನೆ ಕಟ್ಟೋ ಅಂಥವ್ರು ನಾವು ಕಟ್ಟೋ ಅಂಥ ಮನೆಯ ಈಶಾನ್ಯ ಗೋಡೆಯಲ್ಲಿ ಆ ಇಟ್ಟಿಗೆಯನ್ನು ಇಟ್ಟು ಮನೆಯನ್ನು ನಿರ್ಮಾಣ ಮಾಡಬೇಕು. ಇನ್ನು ಮೃತ್ತಿಕೆಯನ್ನು ಮನೆಯೊಳಗೆ ತಂದು ಪೂಜೆ ಮಾಡಿ ಆ ಮೃತ್ತಿಕೆಯನ್ನು ನಮ್ಮ ಮನಸ್ಸಿನ ಸಂಕಲ್ಪ ಈಡೇರಿದ ಮೇಲೆ ನಮ್ಮ ಮನೆಯಲ್ಲಿರುವಂತಹ ತುಳಸಿ ಕಟ್ಟೆಗೆ ಆ ಮೃತ್ತಿಕೆನ ಹಾಕಬೇಕು ಅಂತ ಅಲ್ಲಿನ ಪುರೋಹಿತರು ಮಾಹಿತಿ ಕೊಟ್ಟರು. ಒಳಭಾಗ ಹೋದಾಗ ಆ ಮುಖ್ಯ ದೇವಸ್ಥಾನದಿಂದ ಪ್ರಾಂಗಣದಲ್ಲಿ ತಗೊಂಬಂದ ನಮ್ಮನ್ನೆಲ್ಲ ಮೃತ್ತಿಕೆಯನ್ನು ಕೂರಿಸಿ ಮನೆಗೆ ತಂದ ನಮ್ಮ ನಂತರ ಇಷ್ಟಾರ್ಥ ಒಂದು ಎಲ್ಲವನ್ನು ಬಿಳಿಯ ಕೇಳಿ ಬಟ್ಟೆಯನ್ನು ನಾವು ಅರಿಶಿನ ತಂದುಕೊಟ್ಟ ಬಟ್ಟೆ ಮಾಡಿ ಆ ಪೂಜಾ ಬಟ್ಟೆಯಲ್ಲಿ ಅದನ್ನು ಕಟ್ಟಿಟ್ಟು ದೇವರ ಮನೆಯಲ್ಲಿ ತಮ್ಮ ಸಂಕಲ್ಪ ಈಡೇರುವವರೆಗೂ ಪೂಜೆ ಮಾಡಬೇಕು ಎಂದು ಅಲ್ಲಿನ ಮಾಹಿತಿ ತಿಳಿಸಿದರು. ಅದಾದ್ಮೇಲೆ ನಮಗೆ ಹೋದಾಗ ಆ ಸ್ವಾಮಿ ಗರ್ಭಗುಡಿಯಲ್ಲಿರುವಾಗ ಎಲ್ಲವನ್ನ ತೆಗೆದುಕೊಂಡು ಗಿಡ ಸಾಮಗ್ರಿಗಳು ಮಣ್ಣು ನೀರು ಎಲ್ಲವನ್ನ ಬೇಕಾಗುತ್ತೆ ಅಂತ ಇಲ್ಲೇ ನಿಂತುಕೊಂಡು ಆ ಥರ ಗಿಡವನ್ನು ತೆಗೆದುಕೊಂಡು ಭಗವಂತನ ಮುಂಭಾಗ ಹೋಗಿ ಆ ಸ್ವಾಮಿಯನ್ನ ಜ್ಯೋತಿಯ ಬೆಳಕಲ್ಲಿ ಆ ಭಗವಂತನ ದರ್ಶನವನ್ನು ಈಗ ನಾವೇನು ನೋಡ್ತಾ ಇದ್ದೀವಿ, ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಭೂದೇವಿ ಶ್ರೀದೇವಿ ಸಮೇತರಾಗಿ ಶ್ರೀನಿವಾಸ ದೇವರ ಗುಡಿಯನ್ನು ಇಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್. ಈ ದೇವಸ್ಥಾನದ ಪಕ್ಕದಲ್ಲೇ ನಾವು ಪೂಜೆ ಮಾಡಿಸಿದ ಇಟ್ಟಿಗೆಯಲ್ಲಿ ಒಂದು ಇಟ್ಟಿಗೆಯನ್ನು ಇಟ್ಟು ಅದರ ಮೇಲೆ ಕಲ್ಲನ್ನು ಇಟ್ಟು ನಾವು ಕೂಡ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ಅನ್ನ ಸಂತರ್ಪಣೆ ಆಲ್ ಕಡೆ ನಡೆದ್ವಿ ಮಾಡಿಕೊಂಡು ದೇವಸ್ಥಾನದ ಹಿಂಭಾಗದಲ್ಲೇ ಇರೋ ಗೋಶಾಲೆಗೆ ಕೂಡ ಹೋಗಿದ್ವಿ. ಆ ಗೋಶಾಲೆನ ಕೂಡ ತೋರಿಸ್ತೀನಿ. ಮಕ್ಕಳ ಜೊತೆ ಬಂದಿದ್ದರೆ ಗೋಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಪುಟ್ಟ ಮಕ್ಕಳು ಅಲ್ಲಿರೋ ಹಸುಗಳನ್ನ ನೋಡಿ ಬಹಳ ಖುಷಿ ಪಡ್ತಾರೆ ಫ್ರೆಂಡ್ಸ್. ದೇವಸ್ಥಾನದ ಹಿಂಭಾಗದಲ್ಲೇ ಹೇಮಾವತಿ ನದಿ ಕೂಡ ಹರಿಯುತ್ತೆ ಫ್ರೆಂಡ್ಸ್. ನಾವು ಹೋದಾಗ ನದಿಲಿ ಅಷ್ಟೊಂದು ನೀರಿರಲಿಲ್ಲ, ಸಮ್ಮರ್ ಆಗಿರೋದ್ರಿಂದ. ಬೇರೆ ಟೈಮಲ್ಲೆಲ್ಲ ಬಂದಾಗ ನದಿ ತುಂಬ ನೀರಿರುತ್ತೆ ಅನಿಸುತ್ತೆ. ದೇವಸ್ಥಾನದ ಸುತ್ತಮುತ್ತ ವಾತಾವರಣ ಅಂತೂ ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ. ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಈಗ ನಾವು ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ದೇವರ ದರ್ಶನ ಮಾಡಿ ಪೂಜೆ ಮಾಡಿಸಿ ಪ್ರಸಾದ ಕೂಡ ಸ್ವೀಕರಿಸಿ ಇಲ್ಲಿಂದ ಹೊರಡೋ ಟೈಮ್ ಆಯಿತು. ಇಲ್ಲಿಂದ ನಾವು KRS ಬ್ಯಾಕ್ ವಾಟರ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಈ ವಿಡಿಯೋ ನೀವು ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ ಭೂದೇವಿ ಸಮೇತ ಭೂವರಹ ಸ್ವಾಮಿ ನಿಮ್ಮ ಆಸೆನ ಕೂಡ ಈಡೇರಿಸಲಿ ಅಂತ ನಾನು ಕೂಡ ಮನಸಾರ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.